ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣಕ್ಕೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವರ ಪಿಎ ಹರೀಶ್ ಇಡಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಾಗೇಂದ್ರ ಅವರ ಪಿಎ ಹರೀಶ್ ನನ್ನ ಇಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. 187 ಕೋಟಿ ರೂಪಾಯಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಹರೀಶ್ ಅಕೌಂಟ್ಗೆ 25 ಲಕ್ಷ ಹಣವನ್ನ ಪದ್ಮನಾಭ್ ವರ್ಗಾವಣೆ ಮಾಡಿದ್ದ. 25 ಲಕ್ಷ ರೂಪಾಯಿ ವರ್ಗಾವಣೆ ಹಿನ್ನೆಲೆಯಲ್ಲಿ ಹರೀಶ್ ನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ಹರೀಶ್ ನನ್ನ ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ನಾಗೇಂದ್ರ ಮನೆಯಿಂದ ವಶಕ್ಕೆ ಪಡೆದು ಇಡಿ ಕರೆಕೊಂಡು ಬಂದಿದೆ. 187 ಕೋಟಿ ರೂಪಾಯಿ ಅಕ್ರಮ ಹಗರಣ. ಅದರಲ್ಲಿ ಈಗ ಸದ್ಯ ನಾಗೇಂದ್ರ ಪಿಎ ಹರೀಶ್ ಬಂಧನ ಆಗಿರೋದು. 25 ಲಕ್ಷ ರೂಪಾಯಿ ಹರೀಶ್ ಅಕೌಂಟ್ಗೂ ಕೂಡ ವರ್ಗಾವಣೆ ಆಗಿತ್ತು. 25 ಲಕ್ಷ ರೂಪಾಯಿ ಹರೀಶ್ ಅಕೌಂಟ್ಗೆ ವರ್ಗಾವಣೆ ಆಗಿದ್ದನ್ನು ಪ್ರಶ್ನಿಸಿ ಈಗ ಅಧಿಕಾರಿಗಳು ಹರೀಶ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು ತಮ್ಮ ಶಾಂತಿನಗರ ಕಚೇರಿಯಲ್ಲಿ ಇರಿಸಿಕೊಂಡು ಹೆಚ್ಚಿನ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಪದ್ಮನಾಭ್ ಈ ನಿಗಮದ ಎಂಡಿ 25 ಲಕ್ಷ ರೂಪಾಯಿ ಹಣವನ್ನು ಸಚಿವ ನಾಗೇಂದ್ರ ಅವರ ಪಿ ಅಕೌಂಟ್ಗೆ ಯಾಕೆ ಹಾಕಿದ್ದು, ಇದರಲ್ಲಿ ತಮ್ಮ ಕೈವಾಡ ಏನು, ನಾಗೇಂದ್ರ ಅವರ ಕೈವಾಡ ಏನು ಸೇರಿದಂತೆ ಹಲವು ಪ್ರಶ್ನೆಗಳನ್ನು ಇಡಿ ಅಧಿಕಾರಿಗಳು ಇವತ್ತು ಹರೀಶ್ನಿಗೆ ಕೇಳ್ತಾರೆ. ಹರೀಶ್ ಈಗಾಗಲೇ ಇಡಿ ಕಚೇರಿಯಲ್ಲಿದ್ದಾನೆ. ಇಡಿ ಅಧಿಕಾರಿಗಳು ಹರೀಶ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ದಾಖಲಾತಿಗಳ ತಲಾಶ್ ನಡೀತಾ ಇದೆ. ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನು ಹುಡುಕಾಡ್ಲಾಗ್ತಾ ಇದೆ, ತಡಕಾಡ್ಲಾಗ್ತಾ ಇದೆ. 187 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗ್ತಾ ಇದ್ದಂತೆ ಇವತ್ತು ಬೆಳಿಗ್ಗೆಯಿಂದಲೂ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ. ಮುಖ ಮುಚ್ಕೊಂಡು ಹೋಗ್ತಾ ಇರುವಂಥ ಈ ವ್ಯಕ್ತಿ ಹರೀಶ್, ಈತ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಪಿ ಆಗಿದ್ದ. ಈ ಹಗರಣದಲ್ಲಿ ಅತಿ ದೊಡ್ಡ ಪಾಲುದಾರಿಕೆ ಇವನದ್ದೇ ಅಂತ ಕೂಡ ಹೇಳಲಾಗ್ತಾ ಇದೆ. ಈತ ಸೇರಿದಂತೆ ಇನ್ನೊಂದಿಷ್ಟು ಜನ ನಾಗರಾಜು, ಹರೀಶ ಇವರೆಲ್ಲ ನಿಗಮದ ಎಂಡಿ ಪದ್ಮನಾಭ್ ಮೇಲೆ ಒತ್ತಡವನ್ನು ಹೇರಿದ್ರು, ಮಂತ್ರಿಗಳಿಂದ ಒತ್ತಡವನ್ನು ಹೇರಿಸಿದ್ರು. ಜೊತೆಗೆ ಒಂದಿಷ್ಟು ಡೂಪ್ಲಿಕೇಟ್ ಸೈನ್ ಮಾಡಿಕೊಂಡು 187 ಕೋಟಿ ರೂಪಾಯಿ ವರ್ಗಾವಣೆ ಮಾಡ್ಕೊಂಡಿದ್ರು. ಅದರಲ್ಲಿ 25 ಲಕ್ಷ ಹರೀಶ್ನ ಅಕೌಂಟ್ಗೆ ಬಂದಿತ್ತು. ಹಾಗಾದ್ರೆ 187 ಕೋಟಿ ರೂಪಾಯಿ ಹಗರಣದಲ್ಲಿ ಬಂಧಿತ ಹರೀಶನ ಪಾತ್ರ ಏನು? ಅವ್ಯವಹಾರ ಆಗೋ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದೀವನೇ. ಸಚಿವರ ಪರವಾಗಿ, ಸಚಿವರ ಬದಲಾಗಿ ಒತ್ತಡ ಹಾಕಿ ಹಣದ ವಹಿವಾಟು ನಡೆಸಿರೋದು ಕೂಡ ಇವನೇ. ಹೈದರಾಬಾದ್ನ ಸತ್ಯನಾರಾಯಣ ವರ್ಮನಿಂದ ಬಂದ ಹಣ ನೇರವಾಗಿ ಹರೀಶ್ಗೆ ಬನ್ನುತ್ತೆ. ಏಪ್ರಿಲ್ 2ನೇ ವಾರ ಪದ್ಮನಾಭದಿಂದ 25 ಲಕ್ಷ ಹಣ ಪಡೆದುಕೊಳ್ತಾನೆ ಹರೀಶ. ಖುದ್ದು ಪದ್ಮನಾಭನೇ ಹಣ ಕೊಟ್ಟಿದ್ದಾಗಿ ಸಚಿವರ ಪಿ ಎ ಹರೀಶ್ ಮಾಹಿತಿಯನ್ನು ಕೊಟ್ಟಿದ್ದಾನೆ, ಹೇಳಿಕೆ ಕೊಟ್ಟಿದ್ದಾನೆ. ಬಿಬಿಎಂಪಿ ಕಚೇರಿಯ ಶ್ರೀನಿಧಿ ಸಾಗರ್ ಹೋಟೆಲ್ ಬಳಿ ಹಣ ಪಡ್ಕೊಂಡಿದ್ದಾನೆ ಅಂತ ನಾಗೇಂದ್ರ ಪರ ಹವಾಲಾ ಹಣ, ಚಿನ್ನದ ಬಿಸ್ಕೆಟ್ ಪಡೆದಿರುವ ಆರೋಪ ಕೇಳಿಬಂದಿದೆ. ಸಚಿವ ಬಿ ನಾಗೇಂದ್ರ ಪರ 50 ರಿಂದ 60 ಕೋಟಿ ಹಣದ ಅವ್ಯವಹಾರ ಶಂಕೆ ಕೇಳಿಬರ್ತಾ ಇದೆ. ಹೀಗಾಗಿ ಹೆಚ್ಚಿನ ವಿಚಾರಣೆಗೆ ಹರೀಶ್ನನ್ನ ಬಂಧಿಸಿ ವಿಚಾರಣೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಹರೀಶ್ ಪ್ರತಿ ಹೇಳಿಕೆಯ ಬಳಿಕ ಬಿ ನಾಗೇಂದ್ರ ಅವರ ಬಂಧನ ಕೂಡ ಆದರೆ ಆಶ್ಚರ್ಯ ಇಲ್ಲ. ಸೊ ಯಾವುದೇ ಕ್ಷಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗುವ ಸಾಧ್ಯತೆ ಕೂಡ ಇದೆ. ಹರೀಶ್ ಏನ್ ಮಾಡಿದ್ದ? ಈ 187 ಕೋಟಿ ಅಕ್ರಮ ಹಣ ವರ್ಗಾವಣೆಯಲ್ಲಿ ಹರೀಶನ ಪಾತ್ರ ಏನು? ಇದೇ ಹರೀಶ ಮಂತ್ರಿಗಳ ಪರವಾಗಿ, ಮಂತ್ರಿಗಳು ಹೇಳಿದ್ದಾರೆ ಅಂತ ಹೇಳಿ ಮೌಖಿಕವಾಗಿ ಸೂಚನೆ ಕೊಡ್ತಾನೆ. ನಿಗಮದ ಎಂಡಿ ಪದ್ಮನಾಭ್ ಬಳಿ ಈತನೇ ನೇರವಾಗಿ ವಹಿವಾಟನ್ನು ನಡೆಸೋದು, ಹಣದ ವಹಿವಾಟು, ಒತ್ತಡ ಹಾಕೋದು, ಟ್ರಾನ್ಸ್ಫರ್ ಮಾಡಿ ಅಂತ ಹೇಳೋದು. ನಿನ್ನೆ ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಪದೇ ಪದೇ ಬಂದು ಒತ್ತಡ ಹಾಕಿದ್ರು. ಮ್ಯಾನೇಜರ್ ಅನ್ಕೊಂಡು ಒಬ್ಬ ಬಂದಿದ್ದ, ಅವನ ಜೊತೆ ಒಂದಿಬ್ಬರು ಬಂದಿದ್ರು. ಅದೆಲ್ಲ ಇವರಲ್ಲೇ ಯಾರೋ ಇರಬೇಕು. ಒಟ್ಟಾರೆ ಇವರು ಒತ್ತಡ ಹಾಕಿ ಆ ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ. ಈ ಹರೀಶ 25 ಲಕ್ಷ ಹಣವನ್ನು ಏಪ್ರಿಲ್ 2ನೇ ವಾರ ಪದ್ಮನಾಭನಿಂದ ಎಂಡಿಯಿಂದಲೇ ನೇರವಾಗಿ ಪಡ್ಕೊಂಡಿದ್ದಾನೆ. 25 ಲಕ್ಷ ಹಣವನ್ನು ಬಿಬಿಎಂಪಿ ಕಚೇರಿಯ ಶ್ರೀನಿಧಿ ಸಾಗರ್ ಹೋಟೆಲ್ ಬಳಿಯೇ ನಾನು ಪಡ್ಕೊಂಡಿದ್ದೀನಿ ಅನ್ನೋದನ್ನು ಮಾತನಾಡಿದ್ದಾನೆ. ಅದರ ಜೊತೆಗೆ 25 ಲಕ್ಷ ಹಣ ಈತನಿಗೆ ವರ್ಗಾವಣೆ ಕೂಡ ಆಗಿದೆ. ಹೈದರಾಬಾದ್ನ ಸತ್ಯನಾರಾಯಣ ವರ್ಮನಿಂದ ಕೂಡ ಹರೀಶಂಗೆ ಹಣ ಬಂದಿದೆ. ಹವಾಲಾ ಹಣ, ಚಿನ್ನ ಪಡೆದಿರುವ ಆರೋಪದ ಹಿನ್ನೆಲೆಯಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವೆಂಕಟೇಶ್, ಹರೀಶನ ಪೂರ್ವಾಪರಗಳ ಬಗ್ಗೆ ನಾವು ಮಾತನಾಡ್ತಿದ್ವಿ. ಈ ಪ್ರಕರಣದಲ್ಲಿ ಏನೇನು ಕೈವಾಡ ಇತ್ತು ಅಂತ. ಈಗ ಹರೀಶನ ಬಂಧನ ಬೇರೆ ಯಾವ್ಯಾವ ದಾರಿಗಳನ್ನು ಓಪನ್ ಮಾಡ್ತಾ ಇದೆ? ಇನ್ನು ಯಾರ್ಯಾರು ಬಂಧನ ಆಗ್ಬೋದು ಹರೀಶನ ಬಂಧನದ ನಂತರ?
ಎಕ್ಸಾಕ್ಟ್ಲಿ ಪ್ರಣುತ್ ಏನಂತ ಹೇಳಿದ್ರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು 4 ಜನ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕಸ್ಟಡಿಯಲ್ಲಿರುವಂಥದ್ದು ನಿನ್ನೆ ಕೂಡ ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ರು ದದ್ದಲ್ಗೆ ಮತ್ತು ಮಾಜಿ ಸಚಿವ ನಾಗೇಂದ್ರ ಅವರಿಗೂ ಕೂಡ ಸುಮಾರು ತಲಾ 4 ಮತ್ತು 8 ಗಂಟೆಗಳ ಕಾಲ ಒಂದು ವಿಚಾರಣೆಯನ್ನು ಮಾಡ್ತಾರೆ. ಸೊ ಇವತ್ತು ಕೂಡ ವಿಚಾರಣೆಗೆ ಬರಬೇಕಂತ ಹೇಳಿ ನೋಟಿಸನ್ನು ಇಶ್ಯೂ ಮಾಡಿ ಕಳಿಸಿದ್ರು. ಆದರೆ ಇವತ್ತು ಏನು ಒಂದು ED ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಬೆಳಗಿನ ಜಾವ 7 ಗಂಟೆಯಿಂದ ಶುರುವಾದಂತಹ ಒಂದು ಪರಿಶೀಲನೆ 4 ಗಂಟೆಗಳ ನಿರಂತರವಾಗಿ ಸಾಗುತ್ತೆ. ತದನಂತರ ಹರೀಶನ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತ ಆಗಿರುವಂತಹ ಹರೀಶನನ್ನು ವಶಕ್ಕೆ ಪಡೆದು ಜಾರಿ ನಿರ್ದೇಶನಾಲಯದಲ್ಲಿ ಇರುವಂತಹ ಒಂದು ಕಚೇರಿಗೆ ಕರ್ಕೊಂಡು ಬಂದು ಈಗ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರಮುಖ ಹಗರಣದಲ್ಲಿ ಹರೀಶನ ಪಾತ್ರ ಏನು ಅಂತ ನಾವು ನೋಡೋದಾದರೆ ಸಚಿವರ ಪರವಾಗಿ ಹರೀಶನೇ ಕೂಡ ಎಲ್ಲ ವ್ಯವಹಾರಗಳನ್ನು ಕೂಡ ನೋಡಿಕೊಂಡಿರುವಂಥದ್ದು. MD ಆಗಿರುವಂತಹ ಆತನ ಮೇಲೆ ಒಂದು ಒತ್ತಡವನ್ನು ಹಾಕುವಂಥದ್ದು, ಅಧಿಕಾರಿಗಳಿಗೆ ಹಣವನ್ನು ವರ್ಗಾವಣೆ ಮಾಡುವಂಥದ್ದು, ನಕಲಿ ಖಾತೆಗಳನ್ನು ಓಪನ್ ಮಾಡಿಸುವಂಥದ್ದು, ಈ ಎಲ್ಲವೂ ಕೂಡ ಸಚಿವ ನಾಗೇಂದ್ರನ ಪರವಾಗಿ ಮಾಡಿದ್ದೆಂದು ಹರೀಶ್ ಅನ್ನೋದು ಕೂಡ ಈಗ ಸಾಬೀತಾಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಹೈದರಾಬಾದ್ಗೆ ಏನು ಈ ಒಂದು MG ರಸ್ತೆಯಲ್ಲಿರುವಂಥ ಯೂನಿಯನ್ ಬ್ಯಾಂಕ್ನಿಂದ ಹಣ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಟ್ರಾನ್ಸ್ಫರ್ ಆದಂಥ ಹಣ ನೇರವಾಗಿ ಅಲ್ಲಿಂದ ಮತ್ತೆ ವಾಪಸ್ ಬಂದಂಥ ಸಂದರ್ಭದಲ್ಲಿ ವಿವಿಧ ಹಣಗಳಿಗೆ ಕಾಂಟ್ಯಾಕ್ಟ್ಗಳು ಅಂತ ಹೇಳಿದರೆ ವಿವಿಧ ಬ್ಯಾಂಕ್ಗಳಿಗೆ ಕೂಡ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿಂದ ಹಣವನ್ನು ಡ್ರಾ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ಸಂಬಂಧಪಟ್ಟಂತೆ ಬೆಂಗಳೂರು ಸುಮಾರು 35 ಲಕ್ಷಕ್ಕೂ ಹೆಚ್ಚು ಒಂದು ಹಣವನ್ನು ಕೂಡ ಈಗಾಗಲೇ ಸೀಸನ್ನು ಮಾಡ್ಕೊಂಡಿದ್ದಾರೆ. ಸೊ ಅಕೌಂಟನ್ನು ಸೀಸ್ ಮಾಡಿರುವಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಈ ಹರೀಶ್ ಏನಿದ್ದಾನೆ ಈತ ಒಂದು ಸತ್ಯನಾರಾಯಣ ವರ್ಮ ಏನಿದ್ದಾನೆ ಆತ ಕೊಟ್ಟಂಥ ಒಂದು ಹಣ ಸುಮಾರು 50 ಕೋಟಿಗೂ ಹೆಚ್ಚು ಹಣ ಅಂತ ಹೇಳ್ತಾರೆ. ಒಂದು ಕ್ರಿಪ್ಟೋ ಕರೆನ್ಸಿ ಇರ್ಬೋದು, ಚಿನ್ನದ ಬಿಸ್ಕೆಟ್ಗಳಾಗಿರ್ಬೋದು ಮತ್ತು ನಗದು ಆಗಿರ್ಬೋದು, ಈ ಎಲ್ಲ ಹಣವನ್ನು ಕೂಡ ಈತನೇ ವಶಕ್ಕೆ ಪಡೆದುಕೊಂಡಿರ್ತಾನೆ. ಅಂದರೆ ಈತ ಹೇಳುವಂಥದ್ದು ಏನು ಒಂದು 25 ಲಕ್ಷ ರೂಪಾಯಿ ನಾನು BBMP ಕಚೇರಿಯ ಬಳಿ ಇರುವಂಥ ಶ್ರೀನಿಧಿ ಹೋಟೆಲ್ ಬಳಿ ಪಡೆದುಕೊಂಡಿದ್ದೆ ಅಂತ ಹೇಳ್ತಾನೆ. ಸೊ ಉಳಿದ ಹಣ ಏನಿದೆ ಅದರ ಒಂದು ಮೂಲ ಯಾವುದು ಅನ್ನೋದು ಕೂಡ ಇದುವರೆಗೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಅಂತ ಹೇಳಿದ್ರೆ ಸತ್ಯನಾರಾಯಣ ಏನಿದ್ದಾನೆ ಈತ ಕೊಟ್ಟಂಥ ಹಣ ಮಾತ್ರ ವಾಪಸ್ 25 ಲಕ್ಷ ಪಡೆದುಕೊಂಡಿದ್ದೇನೆ ಅಂತಾನೆ. ಉಳಿದ ಹಣದ ಎಲ್ಲಿ ಹೋಗಿದೆ ಅನ್ನೋದು ಕೂಡ ಇದುವರೆಗೂ ಗೊತ್ತಾಗ್ತಾ ಇಲ್ಲ. SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ಕೂಡ ಒಂದು ಮಾಹಿತಿ ಸಿಗಲಿಲ್ಲ, ದಾಖಲೆಯನ್ನು ಕೂಡ ಕಲೆ ಹಾಕಲಿಲ್ಲ. ಈ ಹಿನ್ನೆಲೆಯಲ್ಲಿ ED ಅಧಿಕಾರಿಗಳು ಕೂಡ ಈಗ ಹರೀಶನನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಈ ಹಣ ಎಲ್ಲಿ ಹೋಗಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಹಣದ ಮೂಲ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಕೇವಲ 28 ಕೋಟಿ ಹಣವನ್ನು ನಾವು ಸೀಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ SIT ಅಧಿಕಾರಿಗಳು. ಅದನ್ನು ಹೊರತುಪಡಿಸಿದರೆ 50 ರಿಂದ 60 ಕೋಟಿ ವಹಿವಾಟಾಗಿದೆ. ಇದು ಯಾರಿಗೋಗಿದೆ, ಎಲ್ಲೋಗಿದೆ, ಇದರ ಕನೆಕ್ಷನ್ ಏನು ಅಂದರೆ ಇದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರೇ ಖುದ್ದು ಶಾಮೀಲಾಗಿರುವಂಥ ಶಂಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾಗೇಂದ್ರ ಏನು ಒಂದು ಗೈಡ್ಲೈನ್ ಮಾಡ್ತಾ ಇದ್ದ, ಯಾವ ಒಂದು ರೀತಿಯಾದಂಥ ಒಂದು ಸೂಚನೆಗಳು ಕೊಡ್ತಾ ಇದ್ದ, ಅದರ ಆಧಾರದ ಮೇಲೆ ಹರೀಶನ ಅಕೌಂಟಿಂದ ಹಣವನ್ನು ತೆಗೆದುಕೊಳ್ತಾ ಇದ್ದ ಮತ್ತು ಯಾರ್ಯಾರಿಗೆ ಹಣವನ್ನು ಕೊಡಬೇಕು ಮತ್ತು ಎಷ್ಟು ಪರ್ಸೆಂಟೇಜನ್ನು ಪಡೆದುಕೊಳ್ಬೇಕು ಅನ್ನೋದು ಕೂಡ ಈತನೇ ಮಾಡ್ತಾ ಇದ್ದ ಅಂತ ಹೇಳಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ED ಅಧಿಕಾರಿಗಳು ಇವಾಗ ಹರೀಶನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಹರೀಶನ್ ಕೊಡುವಂಥ ಹೇಳಿಕೆಗಳ ಮೇಲೆ ಮಾಜಿ ಸಚಿವ ನಾಗೇಂದ್ರನನ್ನು ಬಂಧನ ಮಾಡುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.